ಕರ್ನಾಟಕ ಹೈಕೋರ್ಟ್ ಕೋರ್ಟ್ ಫೀಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ತೀರ್ಪನ್ನು ಧಾರವಾಡ ಬೆಂಚ್ ಕರ್ನಾಟಕ ಹೈಕೋರ್ಟ್ ಏನಿದೆ ಅದು ನೀಡಿದೆ. ಈ ಒಂದು ಪ್ರಕರಣವನ್ನು ಗಮನಿಸೋದಾದರೆ ಇದರಲ್ಲಿ ಪ್ರಕರಣವನ್ನು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ಇದರ ಒಂದು ಸ್ಪೆಸಿಫಿಕ್ಕಾಗಿ ಅಂದರೆ ಅದನ್ನು ಜಾರಿ ಮಾಡೋದಕ್ಕೋಸ್ಕರ ದಾವೆಯನ್ನು ಹೂಡಿರ್ತಾರೆ. ಇದರಲ್ಲಿ ಸಮಂಜಸವಾದಂಥ ಕೋರ್ಟ್ ಫೀಯನ್ನು ಕಟ್ಟಿರಲ್ಲ. ಹಾಗಾಗಿ ಈ ಒಂದು ದಾವೆಯನ್ನು ವಜಾಗೊಳಿಸಲಾಗುತ್ತೆ. ಇದರ ಮೇಲ್ಮನವಿಯನ್ನು ಧಾರವಾಡ ಬೆಂಚಿನ ಹೈಕೋರ್ಟ್ಗೆ ತಗೊಂಡೋಗಿರ್ತಾರೆ. ಈ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸಿದಂಥ ಧಾರವಾಡ ಬೆಂಚು ಕೋರ್ಟ್ ಫೀ ಕಟ್ಟಿಲ್ಲ ಅನ್ನೋ ಮಾತ್ರಕ್ಕೆ ದಾವೆಯನ್ನು ವಜಾಗೊಳಿಸಬೇಕು ಅಂತ ಬರೋದಿಲ್ಲ, ಅಥವಾ ಸೂಟ್ ಮೇಂಟೈನೇಬಲ್ ಅಲ್ಲ ಅಂತ ಅನ್ನೋದು ಬರೋದಿಲ್ಲ ಅನ್ನೋದನ್ನು ಈ ಒಂದು ತೀರ್ಪಿನಲ್ಲಿ ಹೇಳಿದೆ. ಈ ಒಂದು ತೀರ್ಪನ್ನು ಮಲ್ಲಿಕಾರ್ಜುನ ವರ್ಸಸ್ ಶ್ರೀಮತಿ ಮಹಬುನ್ನಿ ಈ ಒಂದು ಪ್ರಕರಣದಲ್ಲಿ ಹೇಳಿದೆ. ಇದು ಇತ್ತೀಚಿನ ಒಂದು ತೀರ್ಪಾಗಿದ್ದು ಇದು ಒಂದು ಕೋರ್ಟ್ ಫೀಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ತೀರ್ಪಾಗಿದೆ. ಇದರ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಲ್ ಕೋರ್ಟ್ ರಿಪೋರ್ಟರಲ್ಲಿ ಈ ಒಂದು ಪ್ರಕರಣದ ಡೀಟೇಲನ್ನು ನೋಡ್ಬೋದಾಗಿರುತ್ತೆ. ಈ ಪ್ರಕರಣದ ಅಂಶವನ್ನು ನೋಡೋದಾದರೆ ಇದರಲ್ಲಿ ಇನ್ನೂ ಒಂದು ಮಹತ್ವದ ಅಂಶವನ್ನು ಹೈಕೋರ್ಟ್ ಹೇಳಿದೆ. ಅದೇನು ಅಂದರೆ ಕೋರ್ಟ್ ಫೀಗೆ ಸಂಬಂಧಿಸಿದಂತೆ ನ್ಯಾಯಾಲಯವು ವಾದಿಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಫೀಯನ್ನು ಸಮಂಜಸವಾದದ್ದು ಕಟ್ಟಬೇಕು ಅಂತೇಳಿ ಸೂಚಿಸಿದರೆ ಅಂಥ ಸಂದರ್ಭದಲ್ಲಿ ಆ ಒಂದು ಕೋರ್ಟ್ ಫೀಯನ್ನು ಸರಿಯಾಗಿ ಕಟ್ಟದೇ ಇದ್ದಂಥ ಸಂದರ್ಭದಲ್ಲಿ ಆವಾಗ ನ್ಯಾಯಾಲಯವು ಮಧ್ಯದಲ್ಲಿನೇ CPCಯ ಆರ್ಡರ್ 7 ರೂಲ್ 11B ಅಡಿಯಲ್ಲಿ ವಜಾಗೊಳಿಸ್ಬೋದು ಅನ್ನೋ ಒಂದು ತೀರ್ಪನ್ನು ಹೇಳಿದೆ. ಅದರ್ವೈಸ್ ಅಂದರೆ ಆ ರೀತಿಯಲ್ಲಿ ಸೂಚಿಸಿದ್ದು ವಾದಿಗಳು ಅದನ್ನು ಕಟ್ಟದೇ ಇದ್ದಂಥ ಸಂದರ್ಭದಲ್ಲಿ ಆ ಥರ ವಜಾಗೊಳಿಸ್ಬೋದು. ಆ ಥರದಲ್ಲಿ ಸೂಚಿಸದೇ ಇದ್ದಾಗ ಅದು ಜಡ್ಜ್ಮೆಂಟ್ವರೆಗೂ ಹೋಗಿದ್ದರೆ ಜಡ್ಜ್ಮೆಂಟಲ್ಲಿ ಕೋರ್ಟ್ ಫೀಯನ್ನು ಕಟ್ಟಿಲ್ಲ ಅನ್ನೋ ಮಾತ್ರಕ್ಕೆ ನ್ಯಾಯಾಲಯ ಪ್ರಕರಣವನ್ನು ವಜಾಗೊಳಿಸೋದಕ್ಕೆ ಬರೋದಿಲ್ಲ ಅಂಥೇಳಿ ಹೇಳುತ್ತೆ. ಈ ಪ್ರಕರಣದಲ್ಲೂ ಕೂಡ ಅವರು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ನ ಸೂಟನ್ನು ಹಾಕ್ಕೊಂಡಿರ್ತಾರೆ. ಇದರಲ್ಲಿ ಕರ್ನಾಟಕ ಕೋರ್ಟ್ ಫೀ ಆ್ಯಂಡ್ ಸೂಟ್ ವ್ಯಾಲ್ಯೂಯೇಷನ್ ಆ್ಯಕ್ಟ್ನ ಸೆಕ್ಷನ್ 40A ಇದರ ಅಡಿಯಲ್ಲಿ ಅವರು ಫೀಯನ್ನು ಪ್ರಾಪರ್ ಕಟ್ಟಿಲ್ಲ ಅಂತೇಳಿ ತಿಳಿಸಿರ್ತಾರೆ. ಸೊ ಈ ಒಂದು ಸಂಬಂಧಿಸಿದಂತೆ ಈ ಪ್ರಕರಣ ಆಗಿದೆ. ಇದನ್ನು ನಾವು ಅನಾಲಿಸಿಸ್ ಮಾಡೋದಾದರೆ ಯಾವುದೇ ಒಂದು ಸಿವಿಲ್ ದಾವೆಯನ್ನು ನಾವು ಹೂಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಸಮಂಜಸವಾದಂಥ ಕೋರ್ಟ್ ಫೀಯನ್ನು ಕಟ್ಟಿಲ್ಲ ಅಂತಂದರೆ ಆವಾಗ ನ್ಯಾಯಾಲಯ ಕೋರ್ಟ್ ಫೀಯನ್ನು ಕಟ್ಟಿಲ್ಲ ಅಂತೇಳಿ ಜಡ್ಜ್ಮೆಂಟಲ್ಲಿ ನಮೂದು ಮಾಡಿ ಏಕಾಏಕಿ ದಾವೆಯನ್ನು ವಜಾಗೊಳಿಸೋದಕ್ಕೆ ಬರೋದಿಲ್ಲ. ಅದರ್ವೈಸ್ ದಾವೆಯ ಮಧ್ಯಂತರದಲ್ಲೇ ಸಂಬಂಧಪಟ್ಟ ಪಕ್ಷಕಾರರಿಗೆ ಇದಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಫೀಯನ್ನು ಕಟ್ಟಬೇಕು ಅಂತೇಳಿ ಹೇಳಿದ್ದು ಸೂಚಿಸಿದ್ದು ಆವಾಗ ಆ ಸಂಬಂಧಪಟ್ಟ ಪಕ್ಷಕಾರರು ಕೋರ್ಟ್ ಫೀಯನ್ನು ಕಟ್ಟಿಲ್ಲ ಅಂತಂದರೆ ಆವಾಗ ಆರ್ಡರ್ 7 ರೂಲ್ 11B ಅಡಿಯಲ್ಲಿ ಆ ದಾವೆಯನ್ನು ವಜಾಗೊಳಿಸೋದಕ್ಕೆ ನ್ಯಾಯಾಲಯಕ್ಕೆ ಬರುತ್ತೆ ಅಂತೇಳಿ ಈ ತೀರ್ಪಿನಲ್ಲಿ ಮಹತ್ವದ ಆದೇಶವನ್ನು ನೀಡಿದೆ. ಹಾಗೆಯೇ ಹೆಚ್ಚಿನ ಒಂದು ಜಡ್ಜ್ಮೆಂಟ್ಗಳನ್ನು ನೋಡೋದಕ್ಕೆ ಆಲ್ ಕೋರ್ಟ್ ರಿಪೋರ್ಟರ್ಗೆ ಲಾಗಿನ್ ಆಗ್ಬೋದು. ಹೆಚ್ಚಿನ ಜಡ್ಜ್ಮೆಂಟ್ಗಳನ್ನು ಕೂಡ ನೋಡ್ಬೋದಾಗಿರುತ್ತೆ. ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ.